Okay. Now let us come to the next chapter is atom. Yes. Look here. This is the another part of modern physics. It's also having its own concept. You know the atom. Atom is a atom anta ಕರಿತೀವಿ. It's a minute particle in the element. ಒಂದು and also invisible. ಅಂದ್ರೆ ಆಟಮ್ ಅಂತಂದ್ರೆ ಒಂದು ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನ ನಾವು ಆಟಮ್ ಅಂತ ಕರಿತೀವಿ. ಇದು ಕಣ್ಣಿಗೆ ಕಾಣಲ್ಲ. ಈ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಆಟಮ್ ಅನ್ನ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿಬಿಟ್ಟು ಇದು ಹೇಗಿರುತ್ತೆ, ಇದರ ಆರಿಜಿನ್ ಏನು, ಮತ್ತೆ ಇದರ ಪ್ರಾಪರ್ಟೀಸ್ಗಳು ಏನು ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗಿದ್ದಾರೆ 19th ಸೆಂಚುರಿ ಒಳಗಡೆ. ಆವಾಗ ನಮ್ಗೆ ಗೊತ್ತಿದೆ ರುದರ್ಫೋರ್ಡು, ನೇಲ್ ಬೋರು, ಡಿ ಬ್ರಾಗ್ಲಿ, ಮ್ಯಾಕ್ಸ್ ಪ್ಲಾಂಕ್ ಇದೆಲ್ಲ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಿದರು. ಈಗ ನಿಮ್ಗಿರ್ತಕ್ಕಂಥ ಕಾನ್ಸೆಪ್ಟ್ ರುದರ್ಫೋರ್ಡ್ ಕಾನ್ಸೆಪ್ಟ್ ಮತ್ತೆ ನೇಲ್ ಬೋರ್ ಕಾನ್ಸೆಪ್ಟ್ಗಳು ಜಾಸ್ತಿ ಇದೆ ಸೆಕೆಂಡ್ PUC ಲೆವೆಲ್ ಅಲ್ಲಿ. ಹಾಗಾದ್ರೆ ಆಟಮ್ ಬಗ್ಗೆ ಏನೆಲ್ಲ ಕಾನ್ಸೆಪ್ಟ್ಗಳು ಇದೆ ಅನ್ನೋದನ್ನ ನೀವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಿ. ಆದ್ಮೇಲೆ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನ ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಎಸ್, ದ first question is Rutherford's atomic model could account for stability of atoms, origin of spectra, the positive charge central core of an atom, concept of stationary orbits ಅಂತ ಹೇಳ್ತಾರೆ. ಇದರಲ್ಲಿ ಯಾವ ಸರಿ ಅಂತ KCET ಕೇಳಿರ್ತಕ್ಕಂಥ ಪ್ರಶ್ನೆ. ನಮ್ಗೆ ಗೊತ್ತಿದೆ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೆಂಟ್ರಲ್ ಕೋರ್ ಆಫ್ ಆಟಮ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್, ಇಟ್ಸ್ ಎ ಪಾಸಿಟಿವ್ಲಿ ಚಾರ್ಜ್ ಅಂತ ಹೇಳ್ತೀವಿ. ಅಂದ್ರೆ ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಡಿಮೆರಿಟ್ ಸಿಗೋದಾಗ ಗೊತ್ತಾಗತ್ತೆ ನಮಗೆ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಆಟಮಿನ ಸ್ಟೆಬಿಲಿಟಿನ ಇದು ಎಕ್ಸ್ಪ್ಲೇನ್ ಮಾಡಲ್ಲ. ಮತ್ತೆ ಆರಿಜಿನ್ ಆಫ್ ಲೈನ್ ಸ್ಪೆಕ್ಟ್ರಾ ಹೇಳಲ್ಲ. ಯಾಕೆ ಅಂತಂದ್ರೆ the electrons are revolved in the nucleus and it continuously emits the radiation, therefore it gives continuous spectra, but atoms gives line spectra. ಹಾಗಾಗಿ ಇದು ಸಾಧ್ಯ ಇಲ್ಲ. The concept of stationary orbits ಅನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ಸ್ಟೇಷನರಿ ಆರ್ಬಿಟ್ಸ್ ಅಲ್ಲಿ ರಿವಾಲ್ವ್ ಆಗ್ತಾ ಇತ್ತು ಎನರ್ಜಿ ರೇಡಿಯೇಟ್ ಆಗಬೇಕು ಕಂಟಿನ್ಯೂಸ್ ಆಗಿ ಅನ್ನೋದನ್ನ ಇವು ಮೂರು ಅದರ ಡ್ರಾಬ್ಯಾಕ್ ಆಗಿದೆ. ರುದರ್ಫೋರ್ಡ್ ಮಾಡೋ ಮೂರು ಡ್ರಾಬ್ಯಾಕ್ ಆಗಿರುತ್ತೆ. ಹಾಗಾಗಿ ನಾವು ಇದರಲ್ಲಿ ಒಂದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. When an electron jumps from an orbit n is equal to n is equal to 4, the wavelength of radiation absorbed will be R is the Rydberg constant. n is equal to 2 to n is equal to 4 ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ದಿಸ್ ಈಸ್ ಅ ಬಾಲ್ಮರ್ ಸೀರೀಸ್ ಅಂತ. ಹೌದಾ? ಹಾಗಿದ್ರೆ ಫಾರ್ಮುಲಾ ಏನು? ಸ್ಪೆಕ್ಟ್ರಲ್ ಸೀರೀಸ್ ಫಾರ್ಮುಲಾ ಏನು? 1/λ is equal to R into 1/n1 square minus 1/n2 square. ಕರೆಕ್ಟಾ? ಇದು ನಮ್ಗೆ ಅಭ್ಯಾಸ ಆಗ್ಬಿಡ್ಬೇಕು ಈ ಚಾಪ್ಟರ್. ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ಓಕೆ, R into 1/2 square. ಕರೆಕ್ಟಾ? ಇಲ್ಲೇ ಇದೆಯಲ್ಲ n is equal to 2 minus 1/4 square. ಅಲ್ಲಿಗೆ R is equal to 1/4 minus 1/16. LCM ತೆಗೆದ್ರೆ ಏನ್ ಬರುತ್ತೆ ನಮಗೆ? 16 ಬರುತ್ತೆ LCM. ಅಲ್ಲಿಗೆ 16 ಯಾವ್ದು ಇದೆಯೋ ಅದು ಆನ್ಸರ್ ಆಗಿರುತ್ತೆ ಅಂತ ನಮ್ಗೆ ಐಡಿಯಾ ಬಂದಿರುತ್ತೆ. ಆದ್ರೆ 16 ಇಲ್ಲಿ ಮೇಲೂ ಇದೆ, ಎರಡು ಕಡೆ ಇಲ್ಲಿ ಕೆಳಗಡೆನೂ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕು. 16 LCM ಆದ್ರೆ 4 minus 1 ಎಷ್ಟಾಗತ್ತೆ? ಅವಾಗ 3 ಆಗುತ್ತೆ. ಅಲ್ಲಿಗೆ 3R/16. 3R/16 ಇಲ್ಲಿದೆ ಅನ್ಸುತ್ತೆ ನಮ್ಗೆ. ಇದೇ ಆನ್ಸರ್ ಇರಬೇಕು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಜ್ಞಾಪಕ ಇರಬೇಕು ಇದು 1/λ. ಹಾಗಿದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ? 16/3R ಆಗುತ್ತೆ. ಅಂದ್ರೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಎರಡು ಇರುತ್ತೆ, ಹುಷಾರಾಗಿರ್ಬೇಕು ಅಂತ ಹೇಳ್ತಿರೋದು. ಹಾಗಾಗಿ 16/3R is the correct answer. Next, the ratio of minimum wavelengths of Lyman and Balmer series ಅಂತ ಹೇಳ್ತಾರೆ. ನಮ್ಗೆ ಈ ಫಾರ್ಮುಲಾದಲ್ಲಿ ಗೊತ್ತಾಯ್ತು ನಮಗೆ ಈ ಲ್ಯಾಂಬ್ಡಾ n ಏನಾಗಿದೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ ಡಿನಾಮಿನೇಟರ್ಸ್ ಅಲ್ಲಿ. ಅಂದ್ರೆ ಲ್ಯಾಂಬ್ಡಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಇನ್ನು ಲೈಮನ್ ಸೀರೀಸ್ ಮಿನಿಮಮ್ ವೇವ್ಲೆಂತ್ ಅಂತ ಹೇಳ್ತಾರೆ. ಅಲ್ಲಿಗೆ ಲ್ಯಾಂಬ್ಡಾ n is equal to ಏನಾಗಬೇಕಾಯ್ತು? n1
is equal to 1 ಅದಕ್ಕೆ ಲೈಮನ್ನಿಗೆ, N1 is equal to 2 ಬಾಲ್ಮರಿಗೆ. ಕರೆಕ್ಟಾ? ಇದು ಲೈಮನ್ನಿಗೆ, ಇದು ಬಾಲ್ಮರಿಗೆ. ಹಾಗಿದ್ರೆ ನಾವು ರೇಷಿಯೋ ತಗೋಬೇಕು ಅಂತ ಹೇಳಿದರೆ ಲ್ಯಾಂಬ್ಡಾ ಎಲ್ ಡಿವೈಡ್ ಬೈ ಲ್ಯಾಂಬ್ಡಾ ಬಿ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಇದೆ, 1 ಸ್ಕ್ವೇರ್ ಡಿವೈಡ್ ಬೈ 2 ಸ್ಕ್ವೇರ್, ಅಲ್ಲಿಗೆ 1/4 ಆಯ್ತು. 1/4 ಅಂದ್ರೆ 0.25 ಅಂದ್ರೆ L3 ಪ್ರಾಬ್ಲಮ್ ಇದು 0.25 ರೇಷಿಯೋ ಪ್ರಾಬ್ಲಮ್. ಎಸ್, the ratio of a magnetic dipole moment to the angular momentum of the electron in the hydrogen atom is, that is L4, level 4. ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಲ್ಲಿ ಬರುತ್ತೆ ನಮಗೆ ಅಂತಂದ್ರೆ ಮ್ಯಾಗ್ನೆಟಿಸಮ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್, ಆಕ್ಚುಲಿ ಆಂಗುಲರ್ ಮೊಮೆಂಟಮ್ ಫಸ್ಟ್ ಪಿ ಸಿ ಬರುತ್ತೆ, ಅವು ಎರಡೂ ಸೇರ್ಕೊಂಡು ಆಟಮ್ ಚಾಪ್ಟರ್ ಬರುತ್ತೆ. ಹಾಗಾಗಿ ಇಲ್ಲಿ ಇನ್ಕಾರ್ಪೊರೇಟ್ ದ ಹೋಲ್ ಸಿಲೆಬಸ್ ಆಗಿರೋದ್ರಿಂದ ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಾವೆಲ್ಲ ಕಾನ್ಸೆಪ್ಟ್ಸ್ ಸೇರಿಸಿ ಪ್ರಾಬ್ಲಮ್ಸ್ ಮಾಡ್ಬೇಕಾಗತ್ತೆ. ಓಕೆ, ಹಾಗಿದ್ರೆ ಬರೋಣ. ಯು ನೋ ಇನ್ ದ ಫಸ್ಟ್ ಪಿ ಯು ಸಿ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಕರೆಕ್ಟಾ? ಹಾಗಿದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮುಗಿಸುತ್ತೆ ಎಲೆಕ್ಟ್ರಾನ್, ಇನ್ ಕಂಪ್ಲೀಟ್ ರೆವಲ್ಯೂಷನ್ ಮುಗಿಸುತ್ತೆ ಅಂದ್ರೆ ಹೌ ಮಚ್ ಆಫ್ ಡಿಸ್ಟೆನ್ಸ್ ಇಸ್ ಕವರ್ಡ್? ಒನ್ ಸರ್ಕಂಫರೆನ್ಸ್, ದಟ್ ಈಸ್ 2πr divided by t. V is equal to 2πr divided by t. ಹಾಗಿದ್ರೆ t is equal to ಏನು ಬರೀಬಹುದು? t is equal to 2πr divided by v ಅಂತ ಬರೀಬೋದಾ? ಇದು ಫಸ್ಟ್ ಪಿ ಯು ಸಿ ಕಾನ್ಸೆಪ್ಟ್. ಇನ್ನು ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಹೋದ್ರೆ I is equal to ಎಷ್ಟು ಚಾಪ್ಟರ್ ಇನ್ಕಾರ್ಪೊರೇಟ್ ಆಗಿದೆ ನೋಡ್ಕೊಳ್ಳೋದ್ರಲ್ಲಿ I is equal to q by t ಅಂತ ಕರೀತೀವಿ. ಹೌದಾ? I is equal to q by t ಅಂತ ಕರೀತೀವಿ. ಇಲ್ಲಿ ಎಲೆಕ್ಟ್ರಾನ್ ಅಂತ ಹೇಳೋದ್ರಿಂದ ಇದನ್ನೇ ಮಾಡ್ಕೊಂಡ್ಬಿಡೋಣ, E by t ಅಂತ ಬರ್ಕೊಂಡ್ಬಿಡೋಣ. I is equal to E divided by t is equal to 2πr divided by v. ಅಲ್ಲಿಗೆ ಏನಾಯ್ತು? I is equal to EV divided by 2πr. ಎಷ್ಟೋ ಸಲ ಕರೆಂಟ್ ಮೇಲೆ ಇಷ್ಟ ಮೇಲೆ ಪ್ರಾಬ್ಲಮ್ ಕೇಳಿದ್ದು, ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿಸಿದ್ದೀನಿ, ಆ ಚಾಪ್ಟರ್ ಕರೆಂಟ್ ಚಾಪ್ಟರ್ ಮಾಡಿಸ್ತೀನಿ. I ಬಂತು. ಹೌದಾ? M is equal to ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, M is equal to I into A, ಮ್ಯಾಗ್ನೆಟಿಸಮ್ ಚಾಪ್ಟರ್. ಅಲ್ಲಿಗೆ I is equal to EV divided by 2πr. ಏರಿಯಾ πr ಸ್ಕ್ವೇರ್ ಅಂತಿದೆಯಲ್ವಾ, ಸರ್ಕಲ್ ಟೈಪ್ ಇರೋದ್ರಿಂದ πr ಸ್ಕ್ವೇರ್. ಅಲ್ಲಿಗೆ ಈ ಪೈ ಕ್ಯಾನ್ಸಲ್ ಆಯ್ತು, 1r ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ಅಲ್ಲ, ಇದು 2r ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ? ಹೌದು, ಅಲ್ಲ, πr ಸ್ಕ್ವೇರ್ ಅಲ್ಲಿ 1r ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಏನು ಉಳಿತು? ಈ πr ಸ್ಕ್ವೇರ್ ಅಲ್ಲಿ EV ಅಲ್ವಾ ಇದು? ಓಕೆ, ಅಲ್ಲಿಗೆ EVR ಡಿವೈಡ್ ಬೈ 2 ಬಂತು. ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಯ್ತು. ರೇಷಿಯೋ ಯಾವ್ದಕ್ಕೆ ಕೇಳಿದ ನಾನು? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಮತ್ತು ಆಂಗುಲರ್ ಮೊಮೆಂಟಮ್ ಕೇಳಿದೆ. ಅಲ್ಲಿಗೆ M ಡಿವೈಡ್ ಬೈ L, M is equal to EVR divided by 2 divided by L is equal to MVR. You know in the first PUC 7th chapter. ಅಲ್ಲಿಗೆ EVR ಕ್ಯಾನ್ಸಲ್, ಏನು ಉಳಿತಾಗಿದ್ರೆ E divided by 2M. E divided by 2M ಇದೆಲ್ಲ ಇದು ಆನ್ಸರ್. ಇನ್ನೂ ಮುಂದಕ್ಕೆ ಹೋಗಿ ಬೇಕಾದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಎಕ್ಸಾಮ್ ಅಲ್ಲಿ ಇಷ್ಟು ಕೊಟ್ಬಿಟ್ಟು E by M ಗೆ ವ್ಯಾಲ್ಯೂ ಕೊಡ್ತಾರೆ. E by M ಅಂದ್ರೇನು? ಚಾರ್ಜ್ ಟು ಮಾಸ್ ರೇಷಿಯೋ, ಸ್ಪೆಸಿಫಿಕ್ ಚಾರ್ಜ್. E by M ವ್ಯಾಲ್ಯೂ ಕೊಟ್ಟರೆ E by M ವ್ಯಾಲ್ಯೂ ಹಾಕಿ ಇದನ್ನ ಮಾಡಿ ಅಂತ ಕೇಳಿದ್ರೆ ಅವಾಗ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಒಂಥರ ಫಾರ್ಮುಲಾ ಟೈಪ್ ಇದ್ದಂಗೆ. ಈ E by M ವ್ಯಾಲ್ಯೂ ಕೊಟ್ಟು ಲೆಕ್ಕ ಮಾಡೋಕ್ಕೂ ಹೇಳ್ಬೋದು. ಇನ್ನೂ ಒಂದು ಕಾನ್ಸೆಪ್ಷನ್ ನೋಡಲು ಹೋಗೋದಾದ್ರೆ ಇಂಥ ರೇಷಿಯೋ ಇದೆಯಲ್ಲ, ಇವೆರಡರ ರೇಷಿಯೋ ಸ್ಪೆಸಿಫಿಕ್ ಚಾರ್ಜ್ಗೆ ಏನಾಗಿರುತ್ತೆ ಅಂತ ಕಾನ್ಸೆಪ್ಷನ್ ಕೇಳ್ಬೋದು. ಹ್ಯಾಲುಡ್ ಆಗಿರುತ್ತೆ, ಅರ್ಧ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕಾನ್ಸೆಪ್ಟ್ ನ ಹೇಗೆ ಬೇಕಾದಾಗೂ ಈ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಇದು ಬಹಳ ಒಳ್ಳೆ ಕ್ವಶನ್, ಇದು ಚೆನ್ನಾಗಿ ಇದನ್ನ ನೋಡ್ಕೋಬೇಕು. The ionization energy of an electron in the ground state of atom is helium atom is 24.6. The energy required to remove both the electrons, both ಯಾಕೆ ಹೀಲಿಯಂ ಅಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 2 ಇರ್ತವೆ. 2e ಚಾರ್ಜ್ ಎಷ್ಟಿರೋದು? 2e, 2 ಎಲೆಕ್ಟ್ರಾನ್ಸ್ ಅನ್ನು. ಹಾಗಾಗಿ ಗ್ರೌಂಡ್ ಸ್ಟೇಟ್ ಎಷ್ಟು ಕೊಟ್ಟಿದ್ದಾರೆ? Eg ಎಷ್ಟು ಕೊಟ್ಟಿದ್ದಾರೆ ಅವರು? ಗ್ರೌಂಡ್ ಸ್ಟೇಟ್ ಎನರ್ಜಿ 24.6 ಕೊಟ್ಟಿದ್ದಾರೆ. ರಿಕ್ವೈರ್ಡ್ ಎನರ್ಜಿ
ಟು ರಿಮೂವ್ ದ ಎಲೆಕ್ಟ್ರಾನ್ ER ಅಂತ ಕರ್ಕೊಳ್ಳೋಣ ರಿಕ್ವೈರ್ಡ್ ಎನರ್ಜಿ ER is equal to ಏನ್ ಮಾಡ್ಕೋಬೇಕು ನಾವು Z ಸ್ಕ್ವೇರ್ ಇಂಟು 13.6 ಯಾಕೆ ಗ್ರೌಂಡ್ ಸ್ಟೇಟ್ ಎನರ್ಜಿ ಎಷ್ಟು 13.6 ಹೌದಾ 13.6 ಡಿವೈಡ್ ಬೈ n ಸ್ಕ್ವೇರ್ ಇದು n ಸ್ಕ್ವೇರ್ ಅಂದ್ರೆ ಗ್ರೌಂಡ್ ಸ್ಟೇಟ್ ಹೇಳಿದ್ರೆ 1 ಆಗಿರುತ್ತೆ ಹಾಗಾಗಿ ಬರ್ಕೊಂಡಿಲ್ಲ ಅಷ್ಟೇ Z ಸ್ಕ್ವೇರ್ ಯಾಕೆ ಬರ್ಕೊಂಡ್ವಿ ನಿಮ್ಗೆ ಗೊತ್ತಿರ್ಬೇಕು ಫಾರ್ಮುಲಾ En is equal to minus 13.6 divided by n square ನೆನಪಿದೆಯಲ್ಲ ಹೈಡ್ರೋಜನ್ ಆಟಮ್ ಬರ್ಕೊಳ್ತೀವಿ ಇದನ್ನ ಅರ್ಥ ಆಯ್ತು ಹೇಳ್ತಿರೋದು ಅಂದ್ರೆ En is equal to minus En is equal to ನೆನ್ಪಿಟ್ಕೊಳ್ಳಿ ಮತ್ತೆ ಪದೇ ಹೇಳಲ್ಲ En is equal to minus Z square m e to the power of 4 divided by 8 epsilon naught n square h square ಎಲ್ಲ ಕಾನ್ಸ್ಟೆಂಟ್ಸ್ ಅನ್ನ ಹಾಕಿ n ಒಂದು ಬಿಟ್ಟು z ಒಂದು ಬಿಟ್ಟು ಇಷ್ಟು ಮಾಸ್ ಆಫ್ ದ ಎಲೆಕ್ಟ್ರಾನ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ h ವ್ಯಾಲ್ಯೂ ಎಲ್ಲ ಹಾಕಿ ಲೆಕ್ಕ ಮಾಡಿದ್ರೆ ಈ ಆನ್ಸರ್. ಇಲ್ಲಿ ಹೈಡ್ರೋಜನ್ ಆಟಮ್ ಏನ್ ಮಾಡಿದೀವಿ ಹೈಡ್ರೋಜನ್ Z=1 ಆಗಿರೋದ್ರಿಂದ ಇದು ಹಾಕಲ್ಲ ಹೈಡ್ರೋಜನ್ ಬಿಟ್ಟು ಬೇರೆ ಆಟಮ್ ಅಂತ ನಾವೇನ್ ಮಾಡ್ಬೇಕು ಇದಕ್ಕೆ Z ಸ್ಕ್ವೇರ್ ನ ಸೇರಿಸ್ಕೋಬೇಕು ಅದಾಯ್ತಾ ಹೇಳ್ತಿರೋದು ಎಸ್ ಹಾಗಿದ್ರೆ ಇದು ಮಾಡ್ ಆಫ್ ದಿಸ್ ಒನ್ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳೋದು that is equal to Z square ಎಷ್ಟಾಗುತ್ತೆ ಹೀಲಿಯಂ ತಾನೆ 2 square into 13.6 that is equal to 4 into 13.6 ಅದಕ್ಕೆ 13.6 ಆಲ್ಮೋಸ್ಟ್ equal to 14 ಅಂತ ಅನ್ಕೋಣ ಹೌದಾ 14 4s ಎಷ್ಟಾಗುತ್ತೆ ಟೇಬಲ್ಸ್ ಗೊತ್ತಿರ್ಬೇಕು ಚೆನ್ನಾಗಿ ಹೌದಾ ಇದು 54.4 ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್ ರಿಕ್ವೈರ್ಡ್ ಹಾಗಿದೆ ಟೋಟಲ್ ಎನರ್ಜಿ ಎಷ್ಟು ಬೇಕಾಗುತ್ತೆ ಹಂಗಿದ್ರೆ ಎಲೆಕ್ಟ್ರಾನ್ಸ್ ಎರಡು ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕು ಅಂದ್ರೆ ಈಜಿ ಗ್ರೌಂಡ್ ಸ್ಟೇಟ್ ಎನರ್ಜಿ ಪ್ಲಸ್ ರಿಕ್ವೈರ್ಡ್ ಎನರ್ಜಿ ಎರಡನ್ನು ಆಡ್ ಮಾಡಿದ್ರೆ 24.6 ಪ್ಲಸ್ ಎಷ್ಟಿದೆ 54.4 ಎರಡನ್ನು ಆಡ್ ಮಾಡಿದ್ರೆ ದಟ್ ಬಿಕಮ್ಸ್ 79 ಎಲೆಕ್ಟ್ರಾನ್ ಕಾರ್ಬನ್ ಆಗುತ್ತಲ್ಲ ಓಕೆ 79 ಎಲೆಕ್ಟ್ರಾನ್ ವೋಲ್ಟ್ಸ್ ಬೇಕಾಗುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರಶ್ನೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಅಟೆಂಡ್ ಮಾಡೋದೇ ಈ ಪಾರ್ಟ್ಗಳಲ್ಲಿ ಆಗ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ವಾಟ್ ಈಸ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದ ಥರ್ಡ್ ಆರ್ಬಿಟ್ ಎಕ್ಸ್ಪ್ರೆಸ್ ಇನ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಅದಾಯ್ತು ಹೇಳ್ತಿರೋದು ಥರ್ಡ್ ಆರ್ಬಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಯಾವ್ದನ್ನ ಎನರ್ಜಿನ ದ ಎನರ್ಜಿ ವಾಟ್ ಇಸ್ ದ ಎನರ್ಜಿ ಎಲೆಕ್ಟ್ರಾನ್ ಆಲ್ರೆಡಿ ಹೇಳಿದೆ ನಿಮಗೆ E is equal to mod of E is equal to 13.6 divided by n square. Third orbit ತಾನೆ 13.6 divided by 3 square. That is equal to 13.6 divided by 9 ಅಂತ ಅಲ್ಲಿಗೆ 1.51 actually minus mod ಹಾಕಿದೀವಿ ಹಾಗಾಗಿ 1.51 volts easy question. What is the wavelength of light for least energetic photon emitted in the Lyman series of the hydrogen spectrum? Take Sc is equal to problem ಸುಲಭ ಮಾಡಿದ್ದಾರೆ Sc is equal to 12440 electron volt ಇವರಿಂದ ಕೇಳಿದ್ದಾರೆ ಬಹಳ ಸುಲಭ ಮಾಡಿದ್ದಾರೆ ಲೆಕ್ಕಗಳನ್ನ ಎಸ್ ಯಾವ್ದಿದು ವಾಟ್ ಇಸ್ ದ ಲೈಟ್ ಆಫ್ ಎನರ್ಜೆಟಿಕ್ photon emitted by Lyman series ಓಕೆ Lyman series ಅಂದ್ರೆ ನಿಮ್ಗೆ ಗೊತ್ತಿದೆ n1 is equal to 1 n2 is equal to 2 ಇದಕ್ಕೆ ಲೆಕ್ಕ ಮಾಡ್ಕೊಳ್ಳೋಣ E1 is equal to minus 13.6 divided by 1 square that is equal to minus 13.6 electron volt. E2 is equal to minus 13.6 divided by 4 2 square that is equal to minus 3.84 biotic ಎಲ್ಲ values ಆಯ್ತಾ minus 3.4 therefore the total energy is equal to E2 minus E1 is equal to minus 3.4 minus of minus 13.6 that is equal to minus of plus ಆಗುತ್ತೆ 30.6 10 point something ಬರುತ್ತೆ ಅಲ್ಲಿಗೆ 10.2 ಬರುತ್ತೆ 10.2 electron volt. Then you know the formula E is equal to h nu ಅಥವಾ hc by lambda ಇವೆಲ್ಲ ಕೇಳಿದ್ದಾರೆ lambda is equal to hc divided by E ಕರೆಕ್ಟಾ ಎಸ್ ನೋಡಿ ಇಲ್ಲಿ ಈ ಎಸ್ ಗೆ ನೀವು ವ್ಯಾಲ್ಯೂ ಹಾಕಬೇಕು 6.6 10⁻34 into 3 10⁸ ಹಾಕ್ಬೇಕು ಅವ್ರೇನ್ ಮಾಡಿದ್ರು ಅದನ್ನ ಬಿಟ್ರು
ಅವರೇ ಡೈರೆಕ್ಟ್ ಆಗಿ ಕೊಟ್ಟರು ಸುಲಭ ಮಾಡಿ ಪ್ರಾಬ್ಲಮ್ಸ್ 1240 ಡಿವೈಡ್ ಬೈ ಎಷ್ಟು ಬಂದಿದೆ 10 ಪಾಯಿಂಟ್ ಅಲ್ಲಿಗೆ 10 ಇಂದ 124 ಡಿವೈಡ್ ಮಾಡಿದ್ರೆ 120 ಅಂದ್ರೆ 12 ಹತ್ರ ಬರುತ್ತೆ ಆನ್ಸರ್ ಗ್ಯಾರಂಟಿ ಹೌದಾ ಹಾಗಿದ್ರೆ 12 ಹತ್ರ ಬರೋದು ಯಾವ್ದಿದೆ ಇದು 10 ಇದೆ ಇದು 15 ಇದೆ ಇದು 82 ಇದೆ ಇದು 12 ಇದೆ ಅಂದ್ರೆ ದಿಸ್ ಆನ್ಸರ್ ಇಸ್ ಕರೆಕ್ಟ್ 122 ನ್ಯಾನೋಮೀಟರ್ 122 ನ್ಯಾನೋಮೀಟರ್ ಆಗಿದೆ ಇದು ಅಷ್ಟೇ A shortest wavelength of Paschen, Balmer and Lyman series. Already ನಿಮ್ಗೆ ಗೊತ್ತಾಗಿದೆ lambda is directly proportional to n square. ಗೊತ್ತಾಗಿದೆ ಕರೆಕ್ಟಾ ಈಗ Paschen ಬರೋಣ Paschen ಗೆ n1 is equal to Paschen ಇದೆ n1 is equal to ಎಷ್ಟು 3 Balmer ಗೆ n1 is equal to 2 Lyman ಗೆ n1 is equal to 3 ಸ್ಕ್ವೇರ್ ಇದೆ ಅಲ್ಲಿಗೆ 3 ಸ್ಕ್ವೇರ್ 9 2 ಸ್ಕ್ವೇರ್ 4 ಸರಿ ಲೈಮನ್ ಎಷ್ಟು 1 ಅಲ್ಲ 1 ಸ್ಕ್ವೇರ್ 1 9:4:1 ಇದೆ ಆನ್ಸರ್ ಬಹಳ ಸುಲಭ ಕಾಮೆಡ್ಗೆ ಈ ಎಕ್ಸಾಮ್ ಅಷ್ಟೇನೆ ಬಹಳ ಈಸಿ ಇರುತ್ತೆ ಕಾಮೆಡ್ಗೆ ದ ಅಯನೈಸೇಷನ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ಇಸ್ 13.6 electron volt following the Bohr's theory atomic energy corresponds to transmission between the third and fourth but same other problem third orbital e n is equal to minus 13.6 divided by n square therefore e3 is equal to minus 13.6 divided by 3 square already ಮಾಡಿದೀವಿ ಇಂದು ಎಲೆಕ್ಟ್ರಾನ್ minus 1.51 electron volt similarly e4 minus 13.6 divided by 16 that is equal to minus 0.85 ಬಯಾಟ್ ಆಗಿರ್ಬೇಕು ಎಲ್ಲ ವ್ಯಾಲ್ಯೂಸ್ ಲೆಕ್ಕ ಮಾಡೋದೆಲ್ಲ ನೀವು ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಆಯ್ತಾ ಹಾಗಿದ್ರೆ E is equal to E4 minus E3 ಇದನ್ನೇ ಆಗ್ತಾವ ನಿಮ್ಗೆ ಗೊತ್ತಲ್ವಾ ಹೈ ರೇಂಜ್ ಸ್ಟೇಟ್ ಟು ಗ್ರೌಂಡ್ ಸ್ಟೇಟ್ ಎನರ್ಜಿ ಬರೋದು ಯಾವಾಗ ಅದಕ್ಕೆ E4 minus 0.85 minus of minus 1.51 that is equal to E is equal to ಕಳೆದ್ರೆ 1.1 ಕಳೆದ್ರೆ 0.66 electron volt ಅಷ್ಟೇ ಲೆಕ್ಕ ಇಷ್ಟೇ ಬಹಳ ಸಿಂಪಲ್ ಇದು ಬಹಳ ಸುಲಭದ ಲೆಕ್ಕ ಇದು ನೀವು ಸುಮ್ಮನೆ ಕೇಳ್ತೇನೆ ನಾನು 3rd to 4 ಅಂತ ಯಾವ್ದಾಗತ್ತೆ ಥರ್ಡ್ ಟ್ರಾನ್ಸಿಷನ್ ಬಿಟ್ವೀನ್ 3rd to 4 ಲೈಮನ್ನ ಬಾಲ್ಮರ ಪಾಶ್ಚನ್ n1 is equal to 3 ಇಲ್ಲಿ ಹೇಳಿದ್ರೆ n1 is equal to 3 ಅಂದ್ರೆ ಯಾವ್ದಾಗತ್ತೆ Paschen series first memory. The wavelength of series limit of Lyman series is Lyman series ಬರೋದಾದ್ರೆ ಏನಾಗುತ್ತೆ series limit ಅಲ್ಲಿ ಏನಾಗುತ್ತೆ n1 is equal to 1 n2 is equal to infinity therefore 1 by lambda is equal to r into 1 by 1 square minus 1 by infinity ಅಲ್ಲಿಗೆ 1 by lambda is equal to r therefore lambda is equal to 1 by r 1 by r is the answer ಇಲ್ಲ r ಇರುತ್ತೆ ಹುಷಾರಾಗಿರ್ಬೇಕು ಅರ್ಥಾಯ್ತಾ ನೀವು ಮಾಡಿದ ತಕ್ಷಣ r ಬಿಡುತ್ತೆ ಬರ್ಬಿಡ್ತೀರಾ 1 by lambda is equal to ಆದ್ರೆ lambda is equal to 1 by r ರೆಸಿಪ್ರೋಕಲ್ ಗೊತ್ತಿರಬೇಕು if an electron in an hydrogen atom jumps from an orbit of ni is equal to 3 to the orbit level of nf is equal to 2 ni is equal to 3 n2 is equal nf is equal to 2 the frequency of emitted radiation ಇದು ಫಾರ್ಮುಲಾ ತರ ಕೇಳಿದ್ದಾರೆ ಫ್ರೀಕ್ವೆನ್ಸಿ ಕೇಳಿದ್ದಾರೆ ನಮಗೆ ಗೊತ್ತಿರೋದು 1 by lambda 1 by lambda is equal to ಏನು nu by c ಗೊತ್ತಿರಬೇಕು ಯಾಕೆ ಇದು ಹೆಂಗ್ ಬಂತಿದೋ nu is equal to c lambda ಈಗ ತಗೊಂಬನ್ನಿ ಇದೀಗ ತಗೊಂಬನ್ನಿ ಆಗತ್ತಾವ 1 by lambda is equal to 1 by lambda is equal to ಅರ್ಥಾಯ್ತಾ ಹೇಳ್ತಿರೋದು 1 by lambda is equal to ಈಗ ಲ್ಯಾಂಬ್ಡಾ ಇಲ್ಲೇ ಇಟ್ರೆ nu by c ಆಗುತ್ತೆ ಅಲ್ವಾ ಎಸ್ ರೆಸಿಪ್ರೋಕಲ್ ಮಾಡಿದಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು ಬರುತ್ತೆ nu by c ಅರ್ಥ ಆಗತ್ತೆ ನಾನು ಹೇಳ್ತಿರೋದು ಇದು ನೀಟಾಗಿ ತಗೊಂಬನ್ನಿ ಇದು ನೀಟಾಗಿ ತಗೊಂಬನ್ನಿ ಕ್ಲಾಸ್ ನೋಟಿಫಿಕೇಶನ್ 1 by lambda is equal to ಅಥವಾ ಇಲ್ಲೇ ಹಾಕ್ತಾರೆ lambda is equal to c ಕಟ್ ತಗೊಂಡ್ರೆ nu by c ಆಗುತ್ತೆ ಲ್ಯಾಂಬ್ಡಾ ಇಲ್ಲೇ ಇಟ್ಟರು nu by c ಆಗುತ್ತೆ ತಪ್ಪಾಯ್ತಲ್ಲ
1 by lambda is equal to nu is equal to sorry ಏನಿದು ಸಿ is equal to nu lambda ಕರೆಕ್ಟಾ ಅಲ್ಲಿಗೆ 1 by lambda is equal to nu by c 1 by lambda is equal to nu by c ಈಗಿರೋ ಫಾರ್ಮುಲಾ ಏನಿದೆ 1 by lambda is equal to r into 1 by n1 square n1 ಎಷ್ಟಿದೆ 3 ಇದೆ ಇದು ಸಾರಿ 2 ಇದೆ ಇದು 3 ಇದೆ ಅಲ್ಲಿಗೆ 1 by 4 minus 1 by 9 that is equal to r into 9 4 36 ಆಗ್ಬಿಟ್ಟು ಗೊತ್ತಾಗ್ಬಿಟ್ಟು 36 ಯಾವ್ದು ಇದರಲ್ಲಿ ಇಲ್ಲೊಂದು 36 ಇದೆ ಅಂತಿದೆಯಲ್ವಾ ಬಹುಬೇರೆ ಇದೆ ಕರೆಕ್ಟ್ ಆನ್ಸರ್ ಆಗುತ್ತೆ ಡಿವೈಡ್ ಮಾಡೋ ಸಂದರ್ಭ ಬಂದ್ಬಿಟ್ಟಿದ್ರೆ ಏನಾದ್ರು ಯಾಕೆ ಬೇಕು ನಮಗೆ 9 minus 5r by 36 nu by c is equal to 5r by 6 nu is equal to 5rc divided by 36 ಇದು ಕರೆಕ್ಟ್ ಅಲ್ಲ ಈಗ ಗೊತ್ತಾಗುತ್ತೆ ಇಲ್ಲೊಂದು 36 ಇದೆಯಲ್ಲ ಅದಕ್ಕೊಂದು ಯೋಚನೆ ಮಾಡೋಕ್ಕಾಗತ್ತೆ ಹಾಗಾಗಿ nu is equal to 5rc divided by 36 ಇದೇ ಪ್ರಾಬ್ಲಮ್ ಅನ್ನ ಪ್ರಾಬ್ಲಮ್ ಫಾರ್ಮಲ್ ಕೇಳಬೇಕು ರಿಡ್ಬರ್ಗ್ ಕಾನ್ಸ್ಟೆಂಟ್ ಕೊಟ್ಟು ವೆಲಾಸಿಟಿ ಆಫ್ ಫ್ಲೂಯಿಡ್ ಕೊಟ್ಟು ಫ್ರೀಕ್ವೆನ್ಸಿ ಕೇಳಿದ್ರೆ ನಿಮ್ಮ ಫಾರ್ಮಲ್ ಲೆಕ್ಕ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅದು ಗೊತ್ತಿರಬೇಕು ಪ್ರಾಬ್ಲಮ್ ತರ ಕೇಳಿದ್ರು ಮಾಡಬೇಕು ಇದನ್ನ in terms of Rydberg constant r the shortest wavelength of Balmer series of hydrogen atom spectral will have the wavelength ಅಂತ ಕೇಳಿದ್ದಾರೆ ಯಾವುದು ಯಾವ series Balmer series that is n1 is equal to 2 n2 is equal to infinity ಕರೆಕ್ಟಾ n2 is equal to infinity ಅಲ್ಲಿಗೆ 1 by lambda is equal to r into 1 by 4 minus 1 by infinity ಕರೆಕ್ಟಾ ಅಲ್ಲಿಗೆ r by 4 1 by lambda therefore lambda is equal to 4 by r this is the answer very simple ಆಗಿದೆ ಇಲ್ಲಿ EP and EK are the potential energy of the potential energy and kinetic energy of the electron in the stationary orbit in the hydrogen atom the value of EP and EK ಅಂತ ಕೇಳಿದ್ದಾರೆ ಫಸ್ಟ್ ಬರ್ಕೊಂಡ್ಬಿಡೋಣ ಇದು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಅಲ್ಲಿ ಬರುತ್ತೆ 1 by 2 1 by 4 pi epsilon naught Z square divided by Rn. This is the expression for kinetic energy of the electron in the hydrogen atom. Any atom. EP is equal to minus 1 by 4 pi epsilon naught Z square divided by R. ಇವೆರಡು ರಿಲೇಷನ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಾಠ ಮಾಡಿದಾಗ ಕ್ಲಾಸಲ್ಲಿ ಪಾಠ ಮಾಡಿದಾಗ ಹೇಳಿರ್ತಾರೆ ಸೇಮ್ ಇದೆ ಹೌದಾ ಇದಿಷ್ಟು ಹೌದಾ ದಿಸ್ ಈಸ್ ಈಕ್ವಲ್ ಟು ಏನ್ ಬರ್ಕೋಬಹುದು EP ಅಂತ ಬರೀಬೋದಾ ಅಲ್ಲಿಗೆ 1 by 2 minus EP ಅಂತ ಬರೀಬೋದಾ ಯಾಕೆ ಪ್ಲಸ್ ಇದೆಯಲ್ಲ ಅಲ್ಲಿಗೆ EK is equal to minus EP divided by 2 ನ kinetic energy is half of the potential energy ಅಂತ ಹೇಳ್ಬೋದಾಯ್ತಾ ಹೌದಾ EK is equal ಹಾಗಿದ್ರೆ ಅದೇನ್ ಕೇಳಿದ್ರೆ EP by EK ಕೇಳಿದ್ರೆ ಈಗ ತಗೊಂಡೋಗಿ ಅವಾಗ ಏನಾಗತ್ತೆ EP by EK is equal to minus ಕರೆಕ್ಟಾ ಇದೀಗ ತಗೊಂಡು ಇದೀಗ ತಗೊಂಡು EP by EK is equal to minus ಇಲ್ಲಿ +2 ಇದೆ ಹುಷಾರಿ +2 ಅಲ್ಲ ಸೈನ್ ಕರೆಕ್ಟ್ ಆಗಿ ಬರ್ಕೋಬೇಕು ಆಯ್ತಾ ಹೇಳ್ತಿರೋದು ನೆಕ್ಸ್ಟ್ ionization energy of hydrogen atom is 13.6 then the energy required to ionize the hydrogen atom in which the electron is in the second orbit from the nucleus in electron volt ಅಂತ ಕೇಳ್ತಾರೆ yes look here ionization energy ಗೊತ್ತಾ ನಿಮಗೆ minimum energy required to remove the electron from the atom is called as ionization potential minimum ionization energy minimum potential ionization potential ಅಂತ ಕರೀತಾರೆ ಹಾಗಿದ್ರೆ EP E is equal to outermost electron ಇರತಕ್ಕಂತ ಎನರ್ಜಿ ಎಷ್ಟು E infinity ಕರೆಕ್ಟಾ E infinity minus second orbit E infinity is ಎಷ್ಟು 0 minus of minus 3.4 that is equal to 3.4 electron volt. The answer. Very simple question. L1. If radiation of all wavelengths from ultraviolet to infrared is passed to the hydrogen gas at room temperature, absorption then will be absorbed in CET. CET 2001 ಬಹಳ ಇಂಪಾರ್ಟೆಂಟ್ ವರ್ಷ ಇದು 2001 ಇದೆಯಲ್ಲ ನಿಜವಾಗ್ಲೂ
KCET-ಗೆ ಒಂದು ಟರ್ನಿಂಗ್ ತಗೊಂಡಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಈ ಪೇಪರ್ ಅನ್ನ 2001 ಪೇಪರ್ ಸೆಟ್ ಮಾಡಿದವರು ಯಾರು ಅಂದ್ರೆ ನಮ್ಮ ಗುರುಗಳು ಮತ್ತೆ ತೀರ್ಥಹಳ್ಳಿ ತಾಲೂಕಿನ ದುಂಗಾ ಕಾಲೇಜಿನ ಫಿಸಿಕ್ಸ್ HOD ಸುಬ್ರಹ್ಮಣ್ಯ ಸ್ವಾಮಿಯಾಜಿ ಅಂತ. ಅವರು ನಿಜವಾದ ಪೇಪರ್ ಸೆಟ್ ಮಾಡಿ ಅವತ್ತಿನ ನಮಗೆ ಗೊತ್ತು ಮಾಡಕ್ ಶುರು ಮಾಡಿದ್ರು. ಅಂದ್ರೆ CET ಎಕ್ಸಾಮ್ ಅಂದ್ರೆ ಹೀಗಿರುತ್ತೆ ಅಂತ. ಅಲ್ಲಿವರೆಗೂ ಬಾರ ಕೊಟ್ಟ ಅವಾಗ ಕೊಟ್ಟ ಅನ್ನಂಗಿತ್ತು. ಒಂದಿಷ್ಟು ಜನ ಒಂದಿಷ್ಟು ಕ್ವಶನ್ಸ್ ಕೊಡೋದು ಆನ್ಸರ್ಸ್ ಮಾಡೋದು ಹಂಗಿರ್ಲಿಲ್ಲ. ಈಗೆಲ್ಲ ಬದಲಾವಣೆ ಆಗಿತ್ತು ಅಂದ್ರೆ ಈ ಕಾರಣದಲ್ಲಿ CET 2001 ಅಂತ. ನೋಡಿ ಇಲ್ಲಿ ಅಲ್ಟ್ರಾ ವೈಲೆಟ್ ಟು ಇನ್ಫ್ರಾರೆಡ್ ಅಂತ ಹೇಳ್ತಾರೆ. ಅಲ್ಟ್ರಾ ವೈಲೆಟ್ ಟು ಇನ್ಫ್ರಾರೆಡ್. ನಿಮ್ಗೆ ಗೊತ್ತಿದೆ ಅಲ್ಟ್ರಾ ವೈಲೆಟ್ ಅಂದ ತಕ್ಷಣ ಲೈಮನ್, ವಿಸಿಬಲ್ ಅಂದ ತಕ್ಷಣ ಬಾಲ್ಮರ್, ಹೌದಾ? ಇನ್ಫ್ರಾರೆಡ್ ಅಂದ್ರೆ ಇಲ್ಲಿ ಉಳಿದ 3. ಅವ್ರು ಅಲ್ಟ್ರಾ ವೈಲೆಟ್ ಇಂದ ಇನ್ಫ್ರಾರೆಡ್ ಅಂತ ಕೇಳಿದ್ರು. ಲೈಮನ್ ಸೀರೀಸ್ ಒಂದೇನಾ? ಅಲ್ಲ. ಬಾಲ್ಮರ್ ಸೀರೀಸ್ ಅದು ಇರುತ್ತೆ, ಲೈಮನ್ ಸೀರೀಸ್. ಬಟ್ ಅಲ್ಟ್ರಾ ವೈಲೆಟ್ ಟು ಇನ್ಫ್ರಾರೆಡ್ ಅಂತ ಕೇಳಿದ್ರು. ಬೋತ್ ಲೈಮನ್ ಅಂಡ್ ಬಾಲ್ಮರ್ ಸೀರೀಸ್ ಎರಡೇ ಹೇಳ್ತಾರೆ. ನೋ, ಲೈಮನ್, ಬಾಲ್ಮರ್ ಅಂಡ್ ಪಾಶ್ಚನ್ ಸೀರೀಸ್. ಅದೇ ಚೆನ್ನಾಗಿದೆ. ಇದು ಅಲ್ಟ್ರಾ ವೈಲೆಟ್, ಇದು ವಿಸಿಬಲ್, ಇದು IR. ಅವ್ರು ಕೇಳಿದ್ರು ಅಲ್ಟ್ರಾ ವೈಲೆಟ್ ಟು IR ಕೇಳಿದರೆ ಬಾಲ್ಮರ್ ಸೇರ್ಕೊಳ್ಳುತ್ತೆ, ಮಧ್ಯೆ ವಿಸಿಬಲ್ ಬರುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ಅಷ್ಟೇನೆ, ಅದೇ ವರ್ಷ 2002 ಅದೇ ಕ್ವಶನ್ ಬರೆ. ಇದು ಅಷ್ಟೇನೆ ಬಹಳ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಇನ್ ಬೋರ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್ ಲೆಟ್ R, B and E represent the radius of the orbit, the speed of electron and the total energy of the electron respectively. Which of the following quantity is proportional to quantum number n ಅಂತ ಕೇಳಿ. ನಿಮ್ಗೆ ಗೊತ್ತಿದೆ R directly proportional to n square. ಯಾಕೆ? Rn is equal to epsilon naught n square s square divided by pi m z square ಅಂತ ಬರೀತೀವಿ. ಹೌದಾ? n ಗೂ r ಏನಾಗಿದೆ? ಡೈರೆಕ್ಟ್ಲಿ ರೇಡಿಯಸ್. ಇಲ್ಲಿ r ಕ್ಯಾಪಿಟಲ್ ಬರುತ್ತೆ, ಕ್ಯಾಪಿಟಲ್ ಬರುತ್ತೆ. r ವೆಲಾಸಿಟಿ ಏನಾಗಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಏನಾಗಿದೆ? ಮೈನಸ್ ಈಸ್ ಈಕ್ವಲ್ ಟು ಮೈನಸ್ 1/n ಸ್ಕ್ವೇರ್ ಆಗಿದೆ. ಸರಿ, ಈಗ ಚೆಕ್ ಮಾಡ್ತಾ ಹೋಗ್ಬೇಕಿಲ್ಲ. ಈಗ ಅವ್ರು ಹೇಳಿದ್ದೇನು? ವಿಚ್ ಆಫ್ ದ ಕ್ವಾಂಟಿಟಿ ಇಸ್ ಪ್ರಪೋರ್ಷನಲ್ ಟು ದ ಕ್ವಾಂಟಮ್ ನಂಬರ್. ಕ್ವಾಂಟಮ್ ನಂಬರ್ ಯಾವ ಪ್ರಪೋರ್ಷನಾಲಿಟಿ ಆಗಿದೆ ಅಂತ ನಾನು ಮೊದಲಿಗೆ ಇವೆಲ್ಲ ಮಾಡ್ಬಿಡ್ತೇನೆ, ಗೊತ್ತಾಗ್ಬಿಡುತ್ತೆ ನಿಮಗೆ. R ಇಂಟು V ಮಾಡಿದರೆ n ಸ್ಕ್ವೇರ್ ಡಿವೈಡ್ ಬೈ n. ಅಲ್ಲಿಗೆ ಒಂದಿನ ಕ್ಯಾನ್ಸಲ್ ಏನಾಯ್ತು? ಏನ್ ಬಂತ? ಅಲ್ಲಿಗೆ n ಬಂತ. ಅಲ್ಲಿಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಗೆ ಈಕ್ವಲ್ ಇದೆ ಅದು R ಅಂಡ್ V ನ, ಅಂದ್ರೆ V ಅಂಡ್ R. ಇದೇ ಆನ್ಸರ್ ಕರೆಕ್ಟ್. ಅದು ಒಂದು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. E ಅಂಡ್ V ಬನ್ನಿ. E ಎಷ್ಟು? ಮೈನಸ್ 1/n ಸ್ಕ್ವೇರ್, V 1/n, ಅಲ್ಲಿಗೆ ಮೈನಸ್ 1/n ಕ್ಯೂಬ್. ಅವ್ರು ಕೇಳಿದ್ದು ಕ್ವಾಂಟಮ್ ನಂಬರ್ ಈಕ್ವಲೆಂಟ್ ಕೇಳಿ. ಹಾಗೆ R ಅಂಡ್ E ಬರೋದಾದ್ರೆ ಇದು n ಸ್ಕ್ವೇರ್, ಇದು ಮೈನಸ್ n ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. R ಇಂಟು E ಇಸ್ ಈಕ್ವಲ್ ಟು ಮೈನಸ್ 1 ಬರುತ್ತೆ. ಇಲ್ಲಿ n ಇದೆ, ಹೌದಾ? ಹಂಗಾಗಿ ಈ ಆನ್ಸರ್ ಕರೆಕ್ಟ್ ಆಗಿದೆ. ಆಯ್ತಾ? ನೆಕ್ಸ್ಟ್, ಇಫ್ ದ ರೇಡಿಯಸ್ ಆಫ್ first orbit of hydrogen atom is 5.2 × 10⁻⁷ meter, radius of the second orbit of the hydrogen atom. ಇದನ್ನು ಚೂರು ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಹೇಳಿದೆ ನಾನು ನಿಮಗೆ Rn ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n ಸ್ಕ್ವೇರ್. ಕರೆಕ್ಟ್. n is equal to 1, n is equal to 2 ಅಂತ ಹಾಕೊಂಡು ಹೋಗಿ. ಕರೆಕ್ಟಾ? ಈಗ ಹೈಡ್ರೋಜನ್ ಆಟಮ್ ಅಲ್ಲಿ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ n is equal to 4 ಆರ್ಬಿಟ್ ಅಂತ ಕರೀತೀವಿ. Rn is equal to n is equal to 1 ಫಾರ್ ಹೈಡ್ರೋಜನ್ ಆಟಮ್. ಅವಾಗ z is equal to 1 ಆಗಿತ್ತು. ಅವಾಗ R1 is equal to 0.53 ಆಂಗ್ಸ್ಟ್ರಾಮ್ ಬಂದಿರುತ್ತೆ. ಆಯ್ತಾ? 0.53 ಆಂಗ್ಸ್ಟ್ರಾಮ್. ಅಂದ್ರೆ ಇದೆಲ್ಲದಕ್ಕೂ ವ್ಯಾಲ್ಯೂ ಹಾಕಿದ್ದೀವಿ. ಎಪ್ಸಿಲಾನ್ ನಾಟ್, h ಸ್ಕ್ವೇರ್, ಪೈ, m, z ಈಗೆಲ್ಲ ವ್ಯಾಲ್ಯೂ ಹಾಕಿದ್ರೆ Rn ವ್ಯಾಲ್ಯೂ ಹೈಡ್ರೋಜನ್ ಆಟಮ್ ಅಲ್ಲಿ 0.53 ಬರುತ್ತೆ. ಅದಕ್ಕೆ ಈಗ ನಾವು ಇದನ್ನೇ ಹಾಕೋಬೇಕು, ಇದೇ ಫಾರ್ಮುಲಾ ಹಾಕೋಬೇಕು. ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು, n ವ್ಯಾಲ್ಯೂ ಹಾಕ್ಬೇಕು. ಮತ್ತೆ ಎಲ್ಲವನ್ನ ಲೆಕ್ಕ ಮಾಡಬೇಕು. CET ಎಕ್ಸಾಮ್ ಅಲ್ಲಿ ಹಂಗೆ ಮಾಡಂಗಿಲ್ಲ. ಏನ್ ಮಾಡ್ಕೋಬೇಕು? Rn ಅರ್ಥಾಯ್ತು ಹೇಳ್ತಿರೋದು ಈಸ್ ಈಕ್ವಲ್ ಟು n ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಕೂಡ ಎಲ್ಲಾ ವ್ಯಾಲ್ಯೂ ಸೇರಿಸಿ 0.53 ಬರೋದು. ಅವ್ರು ಕೊಟ್ಬಿಡೋದು ನಿಮಗೆ 5.9 ಹೈಡ್ರೋಜನ್ ಕೊಟ್ಟಿದ್ದಾರೆ. ಅಂದ್ರೆ ದಟ್ ಈಸ್ RH. ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾನ ಡೈರೆಕ್ಟ್ ಹಾಕೋದು ಇದು. ಹಾಗಿದ್ರೆ ಸೆಕೆಂಡ್ ಆರ್ಬಿಟ್ ಕೇಳಿದರೆ R2 ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು ಅವ್ರು ಕೊಟ್ಟಿದ್ದಾರೆ. ನಾನು 0.53 ಬರ್ತೀನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 5.29 10⁻⁻11 ಕೊಟ್ಟಿದ್ದಾರೆ. 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. 4 5s 20 ಯಾವ್ದು ಆನ್ಸರ್ ಇದೆ ನೋಡ್ರಿ ಇಲ್ಲಿ. ಇದೇ ಆನ್ಸರ್ 21.16 ಮೀಟರ್ ಆಗಿದೆ.
The ground state energy of hydrogen is 13 - 13.6 electron. Potential energy of the electron in this state will be already ಹೇಳಿದ್ದೇನೆ ಈಗ ಮತ್ತೆ ಸರಿ ಹೇಳೋದು ಬೇಕಾಗಿಲ್ಲ ಆದ್ರೂ ಲೆಕ್ಕ ಮಾಡೋಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ EK is equal to EP by 2 half of the energy ಅಂತ ಹೇಳಿದ್ದೀವಿ ಹೌದಾ ಟೋಟಲ್ ಎನರ್ಜಿ E is equal to EK plus EP correct that is equal to EP divided by 2 EP divided by 2 plus minus alva negative potential alva EP correct aವಾಗ ಏನಾಯ್ತಿದು this is equal to minus EP by 2 ಅದನ್ನ ನೀವು ಮಾಡಿ ತೋರಿಸಿದ್ದೆ ನಾನು ಅದು ಬರ್ಬರ್ತೇನೆ minus EP by 2 EK ವ್ಯಾಲ್ಯೂ ಎಷ್ಟು ಅಡ್ಕೊಟ್ಟು 13.6 minus 13.6 ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಮಾಡ್ಬಿಡಿ ಅವಾಗ ಏನಾಯ್ತು EP is equal to 13.6 into 2 that is equal to 27.2 ಎರಡು ಇದೆ ಮೈನಸ್ ಇದೆ ಪ್ಲಸ್ ಇದೆ ಹುಷಾರಾಗಿ ನೋಡ್ಬೇಕು ವ್ಯಾಲ್ಯೂ ಹಾಕ್ಬೇಕಾದ್ರೆ ಎಲ್ಲಿ ಏನ್ ಮಾಡ್ಕೊಂತಿದೀವಿ ಅನ್ನೋದನ್ನ ನೋಡ್ಕೊಂಡ್ ಬರ್ಕೋಬೇಕು 27.2 electron volt. Hydrogen atom is exited from ground state to another state with the principal quantum number equal to 4. Then the total number of spectral lines in the emission spectral lines will be. ಇದಕ್ಕೆ ಹೊಸ ಫಾರ್ಮುಲಾ ಗೊತ್ತಿರಬೇಕು ಅರ್ಥಾಯ್ತು ಹೇಳ್ತಿರೋದು ಇಲ್ಲಿ ನಂಬರ್ n is equal to 4 ಇದೆ ಕಾಣ್ತಿದ್ಯಾ ಇದಕ್ಕೆ ಒಂದು ಫಾರ್ಮುಲಾ ಇದೆ ಸ್ಪೆಕ್ಟ್ರಲ್ ಲೈನ್ಸ್ ಕೌಂಟ್ ಮಾಡೋದಕ್ಕೆ ಆಯ್ತಾ ನಂಬರ್ ಆಫ್ ಲೈನ್ಸ್ ನ ಕೌಂಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ ಲೈನ್ಸ್ ಸ್ಪೆಕ್ಟ್ರಲ್ ಲೈನ್ಸ್ is equal to n into n minus 1 by 2 ಇದು ಗೊತ್ತಿರಲಿ ಅರ್ಥಾಯ್ತಾ ಫಾರ್ಮುಲಾ ಬುಕ್ ಅಲ್ಲಿ ಇದೆ ಇದು ಡಿವೈಡ್ ಬೈ 2 ಇಷ್ಟೇ ಈ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಬೇಕು ಅಲ್ಲಿಗೆ 4 - 1 ಎಷ್ಟಾಗುತ್ತೆ 3 3 4 are 12 divided by 2 ಅಂದ್ರೆ 6 ಕಟ್ ಲೈನ್ಸ್ ಬರುತ್ತೆ IIT ಕ್ವೆಶ್ಚನ್ JEE ಅಡ್ವಾನ್ಸ್ ಕ್ವೆಶ್ಚನ್ JEE ಮೇನ್ ಬರೋಣ ಈಗ ಒಂದು ಕ್ವೆಶ್ಚನ್ 15 ರಲ್ಲಿ as an electron makes a transition from an excited state to the hydrogen like atom or ion is ಅಂತ ಕೇಳ್ತಾರೆ ಆಲ್ರೆಡಿ ಗೊತ್ತಾಗಿದೆ ನಮಗೆ ಆಲ್ರೆಡಿ ಫಾರ್ಮುಲಾ ನೋಡಿದೆ ನಾವು EK ಇದೆಯಲ್ಲ ಇದೇನಾಗಿರುತ್ತೆ EK is equal to 1/2 1/4 pi epsilon naught ZE square divided by Rn correct excites to the hydrogen after atom transition from an excited states and the n energy ಇಲ್ಲಿ ನೆಗೆಟಿವ್ ಇಲ್ಲ ಪಾಸಿಟಿವ್ ಅದೇ ನೀವು EP ಗೆ ಹೋದ್ರೆ minus 1/4 pi epsilon naught ZE square divided by R En ಗೆ ಹೋದ್ರೆ En is equal to minus Z square m e to the power of 4 divided by 8 epsilon naught n square h square ಇದೆ epsilon naught square n square h square ಹೌದಾ ಇದು ನೆಗೆಟಿವ್ ಇದು ಪಾಸಿಟಿವ್ ಅಂದ್ರೆ ಏನಾಗುತ್ತೆ its kinetic energy increases but potential energy and total energy decrease kinetic energy potential energy total energy decreases kinetic energy decreases potential energy increases but total energy remains same kinetic energy and total energy decreases but potential energy remains increases ಅಂತ ಹೇಳ್ತಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೆಗೆಟಿವ್ ಇದೆ ಡಿಕ್ರೀಸ್ ಆಗುತ್ತೆ ಟೋಟಲ್ ಎನರ್ಜಿನೂ ನೆಗೆಟಿವ್ ಇದೆ ಅದು ಡಿಕ್ರೀಸ್ ಆಗುತ್ತೆ ಅಂದ್ರೆ ಯಾವ ಆಪ್ಷನ್ ಆಗಿದೆ ಅಂದ್ರೆ ಡಿಪೆಂಡ್ಸ್ ಅಪಾನ್ ದ ಸೈನ್ ಪಾಸಿಟಿವ್ ನೆಗೆಟಿವ್ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗಿರ್ತಕ್ಕಂಥ ಕ್ವಶನ್ಸ್ ಅರ್ಥ ಆಗತ್ತೆ ಹೇಳ್ತಿರೋದು ಹೀಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ನಾವು ಇದ್ರ ಮೇಲೆ ನೋಡ್ತೀವಿ ಓಕೆನಾ ಎಸ್